ಓಕೆ, ಇನ್ನು ಬಿಜೆಪಿ ವಿಚಾರಕ್ಕೆ ಬರ್ತಾ ಹೋಗೋಣ. ಮನೆಯೊಂದು ಮೂರು ಬಾಗಿಲಾಯ್ತಾ ರಾಜ್ಯ ಬಿಜೆಪಿ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈ ಗೊಂದಲ ಏನು ನಿರ್ಮಾಣ ಆಗಿದೆಯಲ್ಲ, ಇದನ್ನು ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಒಪ್ಕೊಂಡಿದ್ದಾರೆ. ಹೌದು, ನಮ್ಮಲ್ಲಿ ಗೊಂದಲ ಇರೋದು ನಿಜ ಅಂತ ಹೇಳಿದ್ದಾರೆ. ಮನೆಯೊಂದು ಮೂರು ಬಾಗಿಲಾಯ್ತಾ ರಾಜ್ಯ ಬಿಜೆಪಿ, ಅದೇ ಪರಿಸ್ಥಿತಿ ಇದೆ ಅಂತ. ಈಗ ನಮ್ಮಲ್ಲಿ ಗೊಂದಲ ಇರೋದು ನಿಜ ಅಂತ ವಿಜೇಂದ್ರ ಅವರು ಒಪ್ಕೊಂಡಿದ್ದಾರೆ. ತಡವಾಗಿ ಆದರೂ ಸತ್ಯವನ್ನು ಒಪ್ಕೊಂಡಿದ್ದಾರೆ. ನಾಯಕರ ಗೊಂದಲದ ಮಧ್ಯೆ ಕಾರ್ಯಕರ್ತರು ಬೇಸರದಲ್ಲಿದ್ದಾರೆ. 100% ಹೌದು, ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ, ಬೇಸರದಲ್ಲಿದ್ದಾರೆ. ಮುಂದೆ ಏನಾಗುತ್ತೋ ಪಕ್ಷ ಅನ್ನುವ ಆತಂಕ ಭರಿತವಾಗಿರ್ತಕ್ಕಂಥ ಅಭಿಪ್ರಾಯದಲ್ಲೂ ಇದ್ದಾರೆ. ಮುಖಂಡರಿಲ್ಲದೆ ಇರೋದ್ರಿಂದ ವಿರೋಧ ಪಕ್ಷದಲ್ಲಿ ಕೂರುವಂತ ಸ್ಥಿತಿ ಇದೆ. ದಾವಣಗೆರೆಯಲ್ಲಿ ಬಿಜೆಪಿ ಮುಖಂಡರ ವಿರುದ್ಧವೇ ವಿಜೇಂದ್ರ ಅವರು ಕಿಡಿಕಾರಿದ್ದಾರೆ. ಆಕ್ಚುಲಿ ವಿಜೇಂದ್ರ ಅವರು ಈ ರೀತಿಯಾಗಿ ಮಾತುಗಳನ್ನು ಆಡಬಾರ್ದು. ಬೀಂಗೆ ಬಿಜೆಪಿಯ ಸಾರಥಿಯಾಗಿ, ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥ ಒಂದು ಭಾವ ಅವರಲ್ಲಿ ಇರಬೇಕಾಗಿತ್ತು. ಸೊ ವಿಜೇಂದ್ರ, ಸಿಎಂ ಡಿ.ಕೆ.ಶಿ ಆತ್ಮೀಯರು ಅನ್ನುವ ವಿಚಾರ, ಅಂದರೆ ಇವರಿಬ್ಬರ ನಡುವೆ ಒಳ ಒಪ್ಪಂದ ಆಗಿದೆ ಅನ್ನುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡರ ಜೊತೆ ದೋಸ್ತಿ ಮಾಡೋದಕ್ಕೆ ಆಗುತ್ತಾ? ಹೀಗೆ ಮಾಡಿದ್ರೆ ಯಡಿಯೂರಪ್ಪ ಮಗನಾಗಿ ಭಗವಂತ ಆದ್ರೂ ಮೆಚ್ತಾನ? ನಮ್ಮ ನಾಯಕರ ಬಗ್ಗೆ ಕಾರ್ಯಕರ್ತರಿಗೆ ವಿಶ್ವಾಸ ಬರಬೇಕಿದೆ. ಅದು ಬಂದಾಗ ಮತದಾರರಿಗೂ ಪಕ್ಷದ ಬಗ್ಗೆ ವಿಶ್ವಾಸ ಬರುತ್ತೆ ಅಂತ ದಾವಣಗೆರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರು ಹೇಳಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ನಮಗೆ ಹಿನ್ನಡೆ. ನಾವು 2 ಕ್ಷೇತ್ರ 2 ಸ್ಥಾನಗಳು ಗೆದ್ದಿದ್ದೇವೆ. ಆದರೆ ಕೆಲವು ಅಡ್ಡ ಮತದಾನ ಆಯಿತು ಅಂತ ಹೇಳಿದಾಗ ಸಾಕಷ್ಟು ಬೇರೆ ಬೇರೆ ರೀತಿ ಚರ್ಚೆಗಳು ಮಾಧ್ಯಮದಲ್ಲೂ ಕೂಡ ಆಯಿತು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಆಯಿತು. ಒಂದು ರೀತಿ ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಷಡ್ಯಂತ್ರವೂ ಕೂಡ ನಡೆಯಿತು. ಯಡಿಯೂರಪ್ಪವರು, ಸಿದ್ದರಾಮಯ್ಯನವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ, ವಿಜೇಂದ್ರ, ಡಿ.ಕೆ. ಶಿವಕುಮಾರ್ ಅವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ. ಇದ್ಯಾರು ಹೊರಗಡೆಯವರು ಮಾತನಾಡೋದಿಲ್ಲ, ನಮ್ಮವರು ಮಾತನಾಡೋದು. ಅರೆ, ಯಾವ ಯಡಿಯೂರಪ್ಪನವರು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿಗಳಿಗೆ ಸುತ್ತಿ ನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂತ ಕೆಲಸ ಮಾಡಿದ್ರು ಯಡಿಯೂರಪ್ಪನವರು, ಅನಂತಕುಮಾರ್ ಅವರು. ಯಡಿಯೂರಪ್ಪನವರು, ಅನಂತಕುಮಾರ್ ಎಲ್ಲ ಹಿರಿಯ ನಾಯಕರ ಬಗ್ಗೆ ವಿಶ್ವಾಸ ಇಟ್ಟು ಲಕ್ಷಾಂತರ ಕಾರ್ಯಕರ್ತರು ದುಡಿದಿದ್ದಾರೆ. ಅಂತ ಯಡಿಯೂರಪ್ಪನವ್ರ ಬಗ್ಗೆನೇ ಇವತ್ತು ಅನುಮಾನ ಹುಟ್ಟಾಕಂತ ಕೆಲಸ ಇವತ್ತು ನಮ್ಮವ್ರು ಕೆಲವರು ಮಾಡ್ತಾ ಇರ್ತಕ್ಕಂಥದ್ದು. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಬಹಳ ಆತ್ಮೀಯರು ಅಂತೇಳಿದ್ರೆ, ಯಡಿಯೂರಪ್ಪರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಮೇಲೆ 35 ಕೇಸ್ಗಳನ್ನು ಹಾಕಿರ್ತಕ್ಕಂಥದ್ದು ಅದೇ ಹಿಂದಿನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೂಡ 3 ಕೇಸ್ಗಳು ನಡೀತಾ ಇದೆ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟ್ಗಳಲ್ಲಿ. ಆದ್ರೆ ಮಾತನಾಡೋದೇನು, ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು ಬಹಳ ಆತ್ಮೀಯ ಮಿತ್ರರು ಅಂತೇಳಿ. ವಿಜೇಂದ್ರ, ಡಿ.ಕೆ. ಶಿವಕುಮಾರ್ ಅವರು ಆತ್ಮೀಯರೇ. ಅರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಗೊತ್ತಿರಬೇಕು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನು ಡಿ.ಕೆ. ಸುರೇಶ್ ಅವರು ಸಂಸದರಾಗಿ ಗೆದ್ದಿದ್ರು. ನನಗೆ ಹಠ ಇತ್ತು, ಒಬ್ಬ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಗ್ಯಾರಂಟಿ ಭರಾಟೆನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅತಿ ಹೆಚ್ಚು ಸಂಸದರನ್ನ ಕರ್ನಾಟಕದಲ್ಲಿ ಮತ್ತೆ ಗೆಲ್ಲಬೇಕು ಅನ್ನುವ ಶಪಥವನ್ನ ಸಂಕಲ್ಪದೊಂದಿಗೆ ನಾನು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೆ. ಬೆಂಗಳೂರು ಗ್ರಾಮೀಣ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿ ಮಾಡಬೇಕು ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಅಂತ ಹೇಳಿದಾಗ ನಾನು ಎಲ್ಲ ಲೆಕ್ಕಾಚಾರ ಮಾಡಿ ಡಾಕ್ಟರ್ ಮಂಜುನಾಥ್ ಆದ್ರೆ ಗೆಲ್ತಾರೆ ಅನ್ನೋ ವಿಶ್ವಾಸ ನಂಗೆ ಬಂದ ನಂತರದಲ್ಲಿ ಅವ್ರು ಬೆಂಗಳೂರು ನಾರ್ತ್ ಬೇರೆ ಬೇರೆ ಹೇಳಿದ್ರು. ನಾನು ಹೇಳಿದೆ, ಡಾಕ್ಟರ್ ಮಂಜುನಾಥ್ ಅವರೇ, ನೀವು ಬೆಂಗಳೂರು ಗ್ರಾಮೀಣ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಿ, 100ಕ್ಕೂ ನೀವು ಗೆದ್ದು ಬಲ್ತೀರಿ. ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ನಿಮ್ ಬೆಂಬಲ ಕೊಡ್ತದೆ, ನಮ್ಮ ಕಾರ್ಯಕರ್ತರು ದುಡಿತಾರೆ, 100ಕ್ಕೂ ನೀವು ಗೆದ್ದು ಬರ್ತೀರಿ ಅನ್ನೋ ವಿಶ್ವಾಸನ ಅವ್ರಿಗೆ ಹೇಳಿದ್ದೆ. ಒಂದು ಪಕ್ಷದ ಸಂಘಟನೆ, ಕಾರ್ಯಕರ್ತರ ಪರಿಶ್ರಮ, ಡಾಕ್ಟರ್ ಮಂಜುನಾಥ್ ಅವ್ರಿಗಿದ್ದಂಥ ಒಳ್ಳೆ ಹೆಸರು, ಇದೆಲ್ಲದರ ಪರಿಣಾಮ ಅವ್ರು ಗೆದ್ದು ಬಂದರು. ಆದ್ರೆ ಏನ್ ಹೇಳ್ತಾರೆ ನಮ್ಮವರು, ವಿಜೇಂದ್ರ, ಡಿ.ಕೆ. ಶಿವಕುಮಾರ್ ಅವ್ರ ಫ್ರೆಂಡ್ಸು ಅಂತೇಳಿ. ಈ ರೀತಿ ಮಾತನಾಡೋದ್ರಿಂದ ಪಕ್ಷಕ್ಕೇನು ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ.